ರೀ ಇನ್ನ ಕೆಲ್ಸಕ್ಕೆ ಹೋಗ್ಲಿಲ್ವಾ? ಆಫೀಸಿಗೆ ರಜಾನಾ? ಬಂದ್ಯಾ ಮರ್ಲಿ? ನಾನೇ ರಜಾ ಹಾಕಿದ್ದು. ಬರೀ ಕೆಲ್ಸ 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 ಆಯ್ತು. ಅಲ್ಲಮಲ್ಲಿ ಕಟ್ಕೊಂಡ ಹೆಂಡತಿಗೆ ಟೈಮ್ ಕೊಡಕ್ ಆಗ್ತಿರೋದು ಒಂದು ಕೆಲಸನ. ನಿನಗೆ ಟೈಮ್ ಕೊಡಕ್ ಆಗ್ತಿಲ್ಲ ಅನ್ನೋ ನೋವು ನನ್ನ ಮನಸ್ಸಲ್ಲಿ ಎಷ್ಟು ಕಾಡುತ್ತೆ ಗೊತ್ತಮ್ಮಲ್ಲಿ. ಆದರೆ ಯಾವತ್ತು ನಾನು ಅದನ್ನ ತೋರಿಸ್ಕೊಳ್ಳೋದಾಗ್ಲಿ ಹೇಳ್ಕೊಳ್ಳೋದಾಗ್ಲಿ ಮಾಡಲಿಲ್ಲ, ಯಾಕಂದ್ರೆ ಅದರಿಂದ ನೀನು ನೋವು ಪಡ್ತೀಯ ಅಂತ. ಎಲ್ಲ ಗೊತ್ತೈತೆ ಬಿಡ್ರಿ, ನೀವಾಗ ಬಿಡೋರಿಲ್ಲ, ನಾ ಸುತ್ಕೊಳ್ಳೋಕೆ ರೆಡಿ ಇಲ್ಲ. ನಿಂಗೆ ಇನ್ನೊಂದು ವಿಚಾರ ಗೊತ್ತಮ್ಮಲ್ಲಿ, ನಾನು ನಿನ್ನ ಎದುರುಗಡೆ ಇಲ್ಲದೆ ಹೋದ್ರೂ ನನ್ನ ಮನಸ್ಸು ಯಾವಾಗಲೂ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿರುತ್ತೆ. ಎಷ್ಟೇ ಆಗಲಿ ನಾನು ನಿನ್ನ ಪ್ರೀತಿ ಗಂಡ ಆ್ಯಂಡ್ ನೀನು ನನ್ನ ಪ್ರೀತಿ ಹೆಂಡ್ತಿ ಅಲ್ವಾ ಮಲ್ಲಿ. ಇದೆಲ್ಲದ್ರ ಮಧ್ಯೆ ನನಗೆ ಕಾಡೋ ಒಂದೇ ಒಂದು ಬೇಜಾರು ಏನು ಗೊತ್ತಾ ಮಲ್ಲಿ, ನನ್ನ ಕೈಯಾರ ನಾನೇ ನಮ್ಮ ಮಗು, ನಮ್ಮ ಕೂಸಿನ ಸಾವು ಕಾರಣ ಆಗ್ಬಿಟ್ನಲ್ಲ ಅಂತ. ಎಷ್ಟ್ರೀ ನಾಟಕ ಆಡ್ತೀರಾ? ಅನ್ಯಾಯವಾಗಿ ಏನು ತಪ್ಪು ಮಾಡಿದಾರೋ ಆ ಮಗು ಹೋಯ್ತಾ ನಮ್ಮಲ್ಲಿ. ಐ ಆಮ್ ಸಾರಿ. ಆ ವಿಷಯನ ಬಿಟ್ಟಾಕು. ನೀನು ಮನ್ಸಲ್ಲಿ ಅದ್ರ ಬಗ್ಗೆ ಬೇಜಾರು ಮಾಡ್ಕೊಬೇಡ ಪ್ಲೀಸ್. ಐ ಆಮ್ ಸಾರಿ. ಆದರೆ ನಿನಗೆಷ್ಟೆಲ್ಲ ನೋವು ಕೊಟ್ಟೆ ಬಲ್ಲಿ, ನಾನು ಮಾಡಬಾರ್ದು ತಪ್ಪೆಲ್ಲ ಮಾಡಿದೆ, ಆದರೂ ನೀನನ್ನು ಕ್ಷಮಿಸ್ದೆ. ಐ ಆಮ್ ರಿಯಲಿ ಸಾರಿ ಮಲ್ಲಿ. ಅದಕ್ಕೆ ಮಗು ಆಗ್ತಿದೆ ಅಂತ ಅಣ್ಣ ಎಷ್ಟು ಸಂಭ್ರಮಿಸ್ತಾ ಇದ್ದಾನೆ, ಎಷ್ಟು ಖುಷಿಯಲ್ಲಿದ್ದಾನೆ. ಆ ಭಾಗ್ಯನ ದೇವ್ರು ನಮಗೂ ಕೊಟ್ಟಿದ್ದ, ಆದರೆ ಅದನ್ನ ಕೈಯಾರ ಹಾಳು ಮಾಡಿದ ಪಾಪಿ ನಾನು. ಪ್ಲೀಸ್ ಮಲ್ಲಿ, ಪ್ಲೀಸ್ ನನ್ನನ್ನು ಕ್ಷಮಿಸ್ತೀಯಾ? ಅಯ್ಯೋ ರೀ, ನೀವು ಯಾಕೆ ಅಳ್ತಾ ಇದ್ದೀರಾ? ನೋಡಿ, ನನಗೂ ಅಯ್ಯೋ ಅನಿಸ್ತಾ ಇದ್ದೀರಾ. ಮನುಷ್ಯ ಅಂದಮೇಲೆ ತಪ್ಪು ಮಾಡೇ ಮಾಡ್ತಾನೆ ಅಲ್ವಾ? ನೀವು ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ, ಏನೂ ಆಗೋಕ್ಕಿಲ್ಲ. ನೀನು ಕ್ಷಮಿಸಿದ್ಯಲ್ಲ? ಥ್ಯಾಂಕ್ ಯು ಸೋ ಮಚ್. ನೀವು ಮಾಡಿರೋದು ಕ್ಷಮಿಸೋಂಥ ತಪ್ಪಲ್ಲ, ನಿಮಗೆ ಕ್ಷಮೆ ಅನ್ನೋದೇ ಇಲ್ಲ. ನಂಬರ್ 1 ಬಕ್ರ ಯಾರು ಅಂದರೆ ನಾನೇ ಅಂತಾಳೆ. ಪಾಪ ನಾನು ಡ್ರಾಮಾನ ರಿಯಾಲಿಟಿ ಶೋ ಅಂತ ಅಂದ್ಕೊಂಡಿದ್ದಾಳೆ. ನೋಡ್ತಾ ಇರು, ಹೀಗೆ ನಂಬಿಸಿ ಹೆಂಗೆ ಕೊತ್ತು ಕುಯ್ತೀನಿ ಅಂತ. ನೀನು ನಾನು ಅಂದ್ಕೊಂಡಂಗಿಲ್ಲ, ತುಂಬಾ ಡೇಂಜರ್ ಇದೆಯಾ. ಏನು ಸಿಸ್ಟರ್ ಇದು? ಕಾಲರ್ ಮೇಲ್ ಮಾಡ್ಕೊಂಡು ನಡೀತಿದ್ದವಳು ಈ ಕಾಲರ ಬಂದವ್ರ ಥರ ಆಗ್ಬಿಟ್ಟಿದೆಯಲ್ಲ. ನಿನ್ನ ಮುಖದಲ್ಲಿ ಇತ್ತಲ್ಲ ಆ ರಾಜಗಂಭೀರ್ಯ, ದೌಲತ್ತು, ಗತ್ತು, ಅದೆಲ್ಲ ಮಾಯ ಆಗ್ಬಿಡ್ತಲ್ಲ ಸಿಸ್ಟರ್. ನೋಡು, ನಿನ್ನ ಮುಖ ಎಷ್ಟು ಕಳಹೀನಾಗಿದೆ ಅಂದರೆ ನಿಶಕ್ತಿಯಿಂದ ಬಳಲ್ತಿರೋ ಪೇಷಂಟ್ ಆಗ್ಬಿಟ್ಟಿದೆಯಲ್ಲ ನೀನು. ಅಶಕ್ತತೆಯಿಂದ ಬಳಲ್ತಿರೋ ರೋಗಿ ಥರ ಆಗ್ಬಿಟ್ಟಿದೆಯಲ್ಲ ಸಿಸ್ಟರ್. ಆ ಭೂಮಿಕಂಗೆ ಡೀಲ್ ಮಾಡಬೇಕು, ಅವಳನ್ನು ತಣ್ಣಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದವಳು ನೀನೇ ತಣ್ಣಗಾಗ್ಬಿಟ್ಟಿದೆಯಲ್ಲ ಸಿಸ್ಟರ್. ನಿನ್ನಂತೂ ನೀನು ಹೀಗಾಗ್ಬಿಟ್ರೆ ನನ್ನ ಕತೆ ಏನು? ನಾನು ಸೇನಾಧಿಪತಿ ಇಲ್ಲದ ಸೈನ್ಯ ಥರ ಆಗ್ಬಿಡುತ್ತೆ ಸಿಸ್ಟರ್ ನನ್ನ ಕತೆ. ಏನಣ್ಣ ನೀನು ಎಲ್ಲ ಗೊತ್ತಿದ್ದು ಕೇಳ್ತಾ ಇದೆಯಲ್ಲ? ಈಗಾಗಲೇ 1000 ಸಲ ಪ್ಲ್ಯಾನ್ ಮಾಡಿದ್ದೀವಿ, ಪ್ರತಿ ಸಲನೂ ಸೋತಿದ್ದೀವಿ. ಏನು ಸ್ವಲ್ಪ ದಿನ ಸೋಲನ್ನು ಒಪ್ಕೊಂಡು ಏನು ಮಾಡದೆ ಸುಮ್ಮನೆ ಇರೋದೇ ಒಳ್ಳೆಯದು. ಹಠಕ್ಕೆ ಬಿದ್ದು ಮೇಲಿಂದ ಮೇಲೆ ನಾವೇನಾದರೂ ಮಾಡೋಕ್ಕೆ ಹೋದರೆ ಸುಮ್ಮನೆ ಸಿಕ್ಕಾಕೋಬಿಡ್ತೀವಿ. ಸ್ವಲ್ಪ ಗ್ಯಾಪ್ ಕೊಟ್ಟು ಆಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ, ಆಮೇಲೆ ಅವಳ ಬಗ್ಗೆ ವಿಚಾರಿಸೋಣ. ಅದು ಸರಿಯನ್ನು. ಈ ಕಾದು ಹೊಡೆಯೋ ಏಟಿಗೆ ಫೋರ್ಸ್ ಜಾಸ್ತಿ ಸಿಸ್ಟರ್. ಎಷ್ಟೋ ಸರ್ತಿ ಯುದ್ಧ ವಿರಾಮ ಅಂತ ಇರುತ್ತಲ್ಲ, ಅದು ಮುಂದೆ ನಡೆಯುವಂಥ ಮಹಾಯುದ್ಧಕ್ಕೆ ನಾಂದಿ ಥರ ಇರುತ್ತೆ. ಶಾಂತಿ ಒಪ್ಪಂದ ಅಂತ ಮಾಡ್ತಾರಲ್ಲ, ಯಾಕೆ ಗೊತ್ತಾ? ಶಸ್ತ್ರಾಸ್ತ್ರಗಳನ್ನು ಗುಡ್ಡೆ ಹಾಕ್ಕೊಳ್ಳೋದಕ್ಕೆ. ಹಾಗೆ ನೋಡಿದ್ರೆ ನೀನು ಹೇಳಿದ್ದು ಕರೆಕ್ಟಾಗಿದೆ, ನಿನ್ನ ಯೋಚನೆ ಸೂಪರ್. ಬಾ ಸಿಸ್ಟರ್, ಹೊರಗಡೆ ಸ್ವಲ್ಪ ಚೆನ್ನಾಗಿ ಗಾಳಿ ಬರ್ತಾ ಇದೆ, ವಾಕಿಂಗ್ ಮಾಡ್ತಾ ಮಾತಾಡೋಣ. ಆವಾಗ ಮನೆ ಹಾಳು ಐಡಿಯಾಗಳು ಸಿಕ್ಕಾಪಟ್ಟೆ ಬಂದೀತು. ಬಾ. ಆಮೇಲೆ
ಅವ್ರನ್ನ ಬಿಟ್ಟು ನೀನು ಹೋದೆ ಅಂತ ನಾನು ನೆಮ್ಮದಿಯಾಗಿದ್ರೆ ಅಂಥ ಟೈಮಲ್ಲಿ ವಾಪಸ್ ಬರೋ ಮನಸ್ಸು ಮಾಡ್ತೀಯಾ? ನಮ್ಮ ಅಣ್ಣ ನನ್ನ ತಂಗಿ ಜೀವನ ಚೆನ್ನಾಗಿರ್ಲಿ ಅಂತ ನಿನ್ನನ್ನು ನಿನ್ನ ಮಗಳನ್ನು ಮೇಲೆ ಕಳಿಸೋ ಪ್ಲಾನ್ ಮಾಡಿ ನೀವು ಹೋಗ್ತಿರೋ ಬಸ್ಸಿಗೆ ಆಕ್ಸಿಡೆಂಟ್ ಮಾಡ್ತಾ ಪೀಡೆ ತೊಲಗ್ದು ಇನ್ನು ಮುಂದೆ ನನ್ನ ಗಂಡನ ಜೊತೆ ನೆಮ್ಮದಿಯಾಗಿರ್ಬೋದು ಅಂತ ಅನ್ಕೊಂಡ್ರೆ ಅವರು ನನ್ನನ್ನು ಬಿಟ್ಟು ಹೋದ್ರು. ಅವ್ರು ನನ್ನನ್ನು ಬಿಟ್ಟು ಹೋಗಿ ನಿನ್ನ ಮಗನ ಜೊತೆ ನನ್ನನ್ನು ಗಂಟು ಹಾಕಿದ್ರು. ಏನೋ ನಾನು ಹಣೆ ಬರ ಇಷ್ಟೇ ಅಂತ ಅನ್ಕೊಂಡು ನನ್ನ ಮಕ್ಕಳ ಜೊತೆ ನಿನ್ನ ಮಗನ ಸಂಪಾದನೆಯಲ್ಲಿ ಆರಾಮಾಗಿರೋಣ ಅಂತ ನಾನು ಅನ್ಕೊಂಡೆ. ಆದರೂ ನೀನು ಮತ್ತೆ ವಾಪಸ್ ಬಂದೆ. ಮತ್ತೆ ನೀನು ಬದುಕಿರೋ ವಿಷಯನ ಕೇಳಿ ನನ್ನ ನೆಮ್ಮದಿ ಹಾಳಾಗೋಯ್ತು. ಆದರೆ ನೀನು ಎಲ್ಲಿದ್ದೀಯ ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ. ಇಷ್ಟು ವರ್ಷ ವಾಪಸ್ ಬರ್ದೇ ಇರೋಳು ಎಲ್ಲಿ ವಾಪಸ್ ಬರ್ತಾಳೆ ಅಂತ ನಾನು ಸುಮ್ಮನೆ ಅದೆ. ಆದರೆ ನೀನು ವಾಪಸ್ ಬಂದೆ. ಆದರೆ ನನ್ನ ಅದೃಷ್ಟ ನೋಡು, ನೀನು ಬಂದರೂ ನನಗೇನೂ ತೊಂದರೆ ಆಗಿಲ್ಲ. ನೀನೀಗ ಬದುಕಿದ್ರು ಸತ್ತ ಹೆಣದಾಗೆ. ಅದೇ ನಿನ್ನ ಅದೃಷ್ಟ ಕೂಡ.